ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸಿಮ್ ಯಾವ ರೀತಿಗೆ ಅನ್ಲಾಕ್ ಮಾಡೋದು ಅನ್ನೋದನ್ನ ನಾವು ತಿಳಿಸ್ತೀವಿ. ಇವಾಗ ಮೊದಲನೇದಾಗಿ ನೀವು ಏನಾದರೂ ಈಗ ಮೈ ಜಿಯೋ ಅಥವಾ ಯಾವ್ದಾರು ಏರ್ಟೆಲ್ ಥ್ಯಾಂಕ್ ಆ್ಯಪ್ ಯಾವ್ದಾದ್ರು ಲಾಗಿನ್ ಆಗಿದ್ರಿ ಅಂದರೆ ಈಗ ಮೊದಲೇ ಸ್ಟೆಪ್ ಅದು. ಇನ್ನೊಂದು ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ಫೋನ್ ಮಾಡಿ ತಿಳ್ಕೊಳ್ಳೋದು. ಮೊದಲೇ ಸಿಮ್ನ ತೆಗೆದು ವೈಫೈ ಕನೆಕ್ಟ್ ಮಾಡ್ಕೊಳ್ರಿ, ಅಥವಾ ಇನ್ನೊಂದು ಸಿಮ್ ಇದ್ದರೆ ಅದನ್ನ ಹಾಕಿ ಲಾಕ್ ಆಗಿರೋ ಸಿಮ್ನ ಓಪನ್ ಮಾಡಿ ಜಿಯೋ ಆ್ಯಪ್ನ ಓಪನ್ ಮಾಡಬೇಕು. ಅಥವಾ ನಿಮ್ದು ಏರ್ಟೆಲ್ ಇದ್ದರೆ ಏರ್ಟೆಲ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಜಿಯೋ ಇದೆ, ನಮ್ಮದು ಜಿಯೋ ಓಪನ್ ಮಾಡ್ತೀವಿ. ನಿಮ್ದು ಏರ್ಟೆಲ್ ಇದ್ದರೆ ಏರ್ಟೆಲ್ ಓಪನ್ ಮಾಡಿ. ಇಲ್ಲಿ ಕೆಳಗಡೆ ಜಿಯೋ ಕೇರ್ ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದರೆ ಅಲ್ಲಿ ಮತ್ತು ಜಿಯೋ ಚಾಟ್ ವಿತ್ ಅಸ್ ಅಂತ ಬರುತ್ತೆ, ಅದನ್ನ ಒತ್ತಿ. ನೆಕ್ಸ್ಟ್ ಇಲ್ಲಿ ನಮ್ಮದು ಫೋನ್ ನಂಬರ್ ಮೈ ಪಿ ಕೆ ಅಂತ ಹೊಡೆದ್ರೆ ನಿಮಗೆ ಒಂದು ಎಸ್ ಅಂತ ಕೇಳ್ತಾರೆ. ಎಸ್ ಅಂತ ಹೊಡೆದ್ರೆ ಈ ನಂಬರಿಂದ ಅಂತಾರೆ. ಎಸ್ ಅಂತ ಹೊಡೆದ್ಮೇಲೆ ನಿಮ್ಮದೆಲ್ಲ ಪಿ ಯು ಕೆ ನಂಬರ್ ಇರುತ್ತೆ, ಆ ನಂಬರ್ನ ನೀವು ಬರ್ಕೋಬೇಕು. ಅದು ಬರ್ಕೊಂಡು ನೆಕ್ಸ್ಟ್ ನೀವು ಸಿಮ್ ತೆಗೆದಿದ್ರೆ ಸಿಮ್ನ ಹಾಕ್ಕೊಳ್ಳಿ. ಸಿಮ್ ನಾವು ತೆಗ್ದಿದ್ದರಿಂದ ಹಾಕಿ ಇದನ್ನು ಮಾಡ್ತೀವಿ. ಈಗ ಹಾಕಿದ್ವಿ ಸಿಮ್ ಫೈನಲಿ. ಕೆ ನಂಬರ್ನ ನಾವು ಹೊಡಿತಾ ಹೋಗ್ತೀವಿ, ಅದನ್ನೇ ರಿಪೀಟ್ ಹೊಡಿತಾ ಹೋಗ್ರಿ, ತಪ್ಪು ಹೊಡಿಬೇಡ್ರಿ. ಮೊದಲಿಗೆ ಒಂದು ಸರಿ ಹೊಡೆದ್ರೆ ನಿಮಗೆ ಡಿಸೈರ್ ಲಾಕ್ ಅಂತ ಬರುತ್ತೆ. ಡಿಸೈರ್ ಲಾಕ್ ಅಂತ ಬಂದಾಗ ನೀವು ಇಷ್ಟ ಬಂದಿದ್ದನ್ನ ಇಡ್ಬೋದು. ಅದನ್ನ 2 ಸಾರಿ ಕನ್ಫರ್ಮ್ ಆಗಿ ನೆನ್ಪಿಡ್ಕೊಳೋ ಅಂಥದ್ದು ಇಡ್ರಿ. ಅದನ್ನ ಇಡೋದಕ್ಕಿಂತ ನೀವು ಇದನ್ನೇ ರಿಪೀಟಾಗಿ ಕ್ಲೀನಾಗಿ ಹೊಡಿತಾ ಹೋಗ್ರಿ. ಇದನ್ನೇ ಹೊಡೆಯೋದ್ರಿಂದ ನೀವು ನೆಕ್ಸ್ಟ್ ಈಗ ಸಿಮ್ ಅನ್ಲಾಕ್ ಮಾಡಬೇಕಲ್ಲ, ಇವಾಗ ರಿಪೀಟ್ ನಾವು ಅದನ್ನೇ ಹೊಡಿತಾ ಇದ್ದೀವಿ. ಅದೇನು ಪಿ ಯು ಕೆ ನಂಬರ್ ಬರ್ತದಲ್ಲ ಅದನ್ನೇ ಹೊಡಿತಾ ಇದ್ದೀವಿ. ಫೈನಲಿ ನಾವು ಪಿ ಯು ಕೆ ನಂಬರ್ ಹೊಡೆದು ಅದನ್ನೇ ರಿಪೀಟ್ ಹೊಡೆದು ಓಪನ್ ಆಯಿತು. ಇವಾಗ ಮೊದಲನೇದಾಗಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿ ಫ್ರೆಂಡ್ಸ್. ಸೆಟ್ಟಿಂಗ್ಸ್ ಓಪನ್ ಆದ ತಕ್ಷಣ ಇಲ್ಲಿ ಸೆಕ್ಯೂರಿಟಿ ಆದಮೇಲೆ ಸಿಮ್ ಲಾಕ್ನ ಒತ್ತಿ. ಆಮೇಲೆ ಇಲ್ಲಿ ಸಿಮ್ 2 ನಮ್ಮದು ಲಾಕ್ ಆಗಿದ್ದು ಅದನ್ನ ಒತ್ತಿ. ನೀವು ಪಿ ಯು ಕೆ ನಂಬರ್ ಏನಿತ್ತಲ್ಲ ಅದೇ ಪಿ ಯು ಕೆ ನಂಬರ್ ಇದ್ದರೆ ಅದು ಇಡ್ರಿ. ಅಥವಾ ನಿಮ್ಮದು ಡಿಸೈರ್ ಲಾಕ್ ಅಂತ ಬಂದಾಗ ನೀವು ಏನು ಹೊಡೆದಿರ್ತೀರೋ ಆ ಡಿಸೈರ್ ಲಾಕ್ನ ನೀವು ಹೊಡೆದ್ರೆ ಅನ್ಲಾಕ್ ನಮ್ಮದು ಇದು ಡಿಸೇಬಲ್ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ಸ್ಟೆಪ್ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಂತ ಬರುತ್ತೆ ಫ್ರೆಂಡ್ಸ್.